ನಮ್ಮ ಆಸೆ ಇವತ್ತು ಪೂರೈಸ್ತಾ ಇದೆ. ನಮ್ಮ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಆಧಾರ ಸ್ತಂಭವಾಗಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾಗಿದ್ದ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇವತ್ತು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನಾವು ಮೊನ್ನೆ ಕೋರಿಕೆ ಮಾಡ್ಕೊಂಡಿದ್ವಿ 100 ತೆಂಗಿನಕಾಯಿ ಹೊಡೆದು. ಇವತ್ತು ಇನ್ನಷ್ಟು ತೆಂಗಿನಕಾಯಿಗಳು ಹೊಡೆದು ಚೂರ್ಗಾಯಿ ಹಾಕಿ 1 ವರ್ಷ ಪೂರೈಸ್ತಾನೆ ಇನ್ನಷ್ಟು ಮತ್ತೆ ಅವತ್ತು ಕೂಡ ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತೀವಿ. ಅದರ ಅಂಗವಾಗಿ ಇವತ್ತು ನಾನು ವಿಶೇಷವಾಗಿ ಈ ರಾಜ್ಯದ ಈ ಮಾಜಿಗಳಾಗ್ತಿರುವಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ, ಅವರ ಮಂತ್ರಿಮಂಡಲದ ಎಲ್ಲ ಶಾಸಕಾಂಗ ಪಕ್ಷದ ಶಾಸಕರಿಗೆ, ಹೈಕಮಾಂಡ್ ಅವ್ರಿಗೆ ಎಲ್ರು ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಶಕ್ತಿ ಇದೆ ಅನ್ನಕ್ಕೆ ಇದು ಒಂದು 3ನೇ ಪ್ರಯೋಗ. ಒಂದು ಆಂಜನೇಯ ಸ್ವಾಮಿ ಆಶೀರ್ವಾದ. ಅವ್ರು ಜೈಲಲ್ಲಿದ್ದಾಗ ಕೂಡ ನಾನು ಇದೇ ರೀತಿ 100 ತೆಂಗಿನಕಾಯಿ ಹಾಕಿ ಬೇಗ ಬಿಡುಗಡೆ ಆಗ್ಲಿ ಅಂತ ಹೇಳಿ ಕೋರಿಕೆ ಮಾಡಿದ್ವಿ. ಎಲ್ಲ ಅಭಿಮಾನಿಗಳು ಬಂದು, ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಯಲವಳ್ಳಿ ರಮೇಶ್ ಅವರ ಅಭಿಮಾನಿಗಳ ಸಂಘದ ಎಲ್ಲ ನಮ್ಮ ಅಭಿಮಾನಿಗಳು, ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಎಲ್ರೂ ಸೇರಿ ಅವತ್ತು ಕೂಡ ಇದೇ ರೀತಿ ಚೂರ್ಗಾಯಿ ಹಾಕಿ ಅಭಿಷೇಕ ಮಾಡಿ ಅವ್ರ ಹೆಸರು ಪೂಜೆ ಮಾಡಿಸಿದ್ವಿ. ಪೂಜೆ ಮಾಡಿಸಿ 9ನೇ ದಿನದಲ್ಲೇ ಅವರು ಜೈಲಿಂದ ಬಿಡುಗಡೆ ಆದ್ರು. ಅದೇ ರೀತಿ ಮೊನ್ನೆ ಅಭಿಷೇಕ ಮಾಡಿ ಪೂಜೆ ಮಾಡಿಸಿ ಅವ್ರ ಕುಟುಂಬದ ಹೆಸರಲ್ಲಿ ನಾವು ಪೂಜೆಯನ್ನು ಮಾಡಿದ 9ನೇ ದಿನಕ್ಕೆ ಘೋಷಣೆ ಆಯ್ತು ದೆಹಲಿಯಲ್ಲಿ ಅವರ ಮುಖ್ಯಮಂತ್ರಿ ಗ್ಯಾರಂಟಿ ಅನ್ನೋದು. ಹಾಗಾಗಿ ಈ ರಾಜ್ಯದ ಜನತೆಗೆ ಒಂದು ಶುಭಾರಂಭ. ಒಳ್ಳೆ ಆಡಳಿತ ಕೊಡ್ತಾರೆ, ಅತ್ಯುತ್ತಮವಾದ ಆಡಳಿತವನ್ನ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಆಂಜನೇಯ ಸ್ವಾಮಿ ಅವರಿಗೆ ಈ ಎಲ್ಲ ರಾಜ್ಯದ ಎಲ್ಲ ಜನತೆಯ ಕಷ್ಟಗಳು ನಿವಾರಣೆ ಮಾಡುವಂತ ಶಕ್ತಿ ಭಗವಂತ ಅವ್ರು ಕೊಡ್ಲಿ. ಅತ್ಯುತ್ತಮ ಆಡಳಿತಗಾರ ಅಂತ ಹೇಳಿ ಖ್ಯಾತಿ ಆಗ್ಲಿ. ಒಳ್ಳೆ ಆಡಳಿತ ಕೊಡ್ತಾರೆ, ದೇಶದಲ್ಲೇ ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಅವರು ಕೂಡ ಏನು ಇದುವರೆಗೂ ಮುಖ್ಯಮಂತ್ರಿ ಆಡಳಿತ ನಡೆದಂತ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಅವರು ಕೂಡ ಇವತ್ತು ಆಡಳಿತವನ್ನ ನಡೆಸಲಿಕ್ಕೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಅವ್ರಿಗೂ ಅವ್ರ ಕುಟುಂಬದವ್ರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಈ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಜೊತೆಗೆ ಇವತ್ತು 4 ಗಂಟೆಗೆ ನಮ್ಮ ಆಫೀಸ್ ಹತ್ರ ಮತ್ತೆ ಸಿಹಿ ಹಂಚಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಸುಧಾಕರ್ ಅವರು ಕೂಡ ಇದುವರೆಗೂ 3 ವರ್ಷದಿಂದ ಮಂತ್ರಿಗಳಾಗಿ MC ಸುಧಾಕರ್ ಅವರು ಒಳ್ಳೆ ಆಡಳಿತವನ್ನ ಕೊಟ್ಟಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಮತ್ತೆ ಯಾರ್ಯಾರು ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ನಮ್ಗೇನು ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ಇಲ್ಲ, ಏನು ಇಲ್ಲ. ನಾವು ಇವ್ರ ಪರ ಅವ್ರ ಪರ ಅಂತ ಹೇಳೋ ಪ್ರಶ್ನೆನೂ ಬರಲ್ಲ. ಇಲ್ಲಿ ಹೈಕಮಾಂಡ್ ಎಲ್ಲ ಗೊತ್ತಿದೆ, ಅವ್ರಿಗೆ ವರದಿ ಇದೆ, ಯಾರನ್ನ ಮಾಡಿದರೆ ಸೂಕ್ತ ಅನ್ನೋದು ಹೈಕಮಾಂಡ್ ನಿರ್ಧಾರ. ತಮಗೂ ಎಲ್ಲರೂ ಕೂಡ ಆಹ್ವಾನ ಈ ಮೂಲಕ ಕೊಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಶ್ವತ ನೀರಾವರಿ ಸಮಸ್ಯೆಯಿಂದ ಅದನ್ನ ನಾವು ಕೂಡ ಅವ್ರ ಗಮನಕ್ಕೆ, ವಿಶೇಷವಾಗಿ ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನಾವು ಕೂಡ ಹೋಗಿ, ಇದೆಲ್ಲ ಮಂತ್ರಿಮಂಡಲ ಇದೆಲ್ಲ ಆದ್ಮೇಲೆ ನಾವೊಂದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ, 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಆದಷ್ಟು ಜರೂರಾಗಿ ಎತ್ತಿನಹೊಳೆ ಯೋಜನೆ ಕಾರ್ಯಗತ ಆಗಬೇಕು ಅನ್ನೋದ್ರ ಬಗ್ಗೆ, ಇನ್ನು ಇಲ್ಲಿನ ಸಮಸ್ಯೆಗಳು ಜಿಲ್ಲಾ ಕೇಂದ್ರದಲ್ಲಿ ಇನ್ನೂ ಅನೇಕ ಆಫೀಸ್ಗಳು ಆಗ್ಬೇಕಾಗಿದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ರೈತರಿಗೆ ಮಣ್ಣು ಪರೀಕ್ಷಾ ಕೇಂದ್ರ, ಇದುವರೆಗೂ ಜಿಲ್ಲೆಯಾಗಿ ಮಣ್ಣು ಪರೀಕ್ಷಾ ಕೇಂದ್ರ ಇಲ್ಲ. ಅಂತವು ಅನೇಕ ಸಮಸ್ಯೆಗಳಿದೆ. ಅದೆಲ್ಲವೂ ಕೂಡ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ನಮಗೆ ವಿಶ್ವಾಸ, ನಂಬಿಕೆ ಇದೆ, ಈ ಜಿಲ್ಲೆಯ ಎಲ್ಲ ಸಮಸ್ಯೆಗಳು ನಿವಾರಣೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾರು ಶಾಸಕರಾಗ್ಬೋದು ಸರ್? ಸಚಿವರಾಗ್ಬೋದು? ಸಚಿವರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ಹೈಕಮಾಂಡ್. ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಹೈಕಮಾಂಡ್ ಮನ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಈಗ ಇಷ್ಟು ವರ್ಷಗಳಿಂದ ನಾವು ಭಜನೆ ಮಾಡಿದ್ವಿ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ. ಅನೇಕ ದೇವರುಗಳಲ್ಲಿ ಪ್ರಾರ್ಥನೆಗಳ ಮಾಡಿದ್ವಿ, ಅನೇಕ ಕಾರ್ಯಕ್ರಮಗಳು ಹಾಕೊಂಡ್ವಿ. ಈ ಕಾಲಕ್ಕೆ ಅವರು ಮುಖ್ಯಮಂತ್ರಿ ಆದ್ರು.
ಸಚಿವರು ಯಾರಾಗ್ತಾರೆ ಅನ್ನೋದು ನಮಗ್ ಗೊತ್ತಿಲ್ಲ. ಅದು ಶಾಸಕಾಂಗ ಪಕ್ಷ, ಮುಖ್ಯಮಂತ್ರಿಗಳು, ಹೈಕಮಾಂಡ್ ಅವ್ರು ನಿರ್ಧಾರ ಮಾಡ್ತಾರೆ. ನಮಗ್ ಗೊತ್ತಿಲ್ಲ. ಪ್ರದೀಪ್ ಈಶ್ವರ್ ಆಗ್ತಾರೆ.